ನಮಸ್ಕಾರ ಬಂಧುಗಳೇ. ಹುಟ್ಟುಹಬ್ಬವೆಂದರೆ ಕೇವಲ ಕೇಕನ್ನು ಕಟ್ಟು ಮಾಡೋದ್ರ ಮುಖಾಂತರ ಒಂದು ಸಂತಸವನ್ನು ಪಡುವಂತಹ ದಿನವಲ್ಲ. ಅದು ದೇಶದ ಪ್ರತಿಯಾಗಿ ಹಾಗೂ ನಮ್ಮನ್ನು ಹೆತ್ತವರ ಒಂದು ಪ್ರತಿಯಾಗಿ ನಮ್ಮ ಕರ್ತವ್ಯಗಳನ್ನು ನೆನಪಿಸುವಂತಹ ಒಂದು ವಿಶಿಷ್ಟ ದಿನವಾಗಿದೆ. ಆ ದಿಶೆಯಲ್ಲಿ ನಮ್ಮ ಕರ್ತವ್ಯವನ್ನು ನೆನಪಿಸ್ತಕ್ಕಂತಹ ಪಂಚಮಹಾಯಜ್ಞಗಳನ್ನು ಹಾಗೂ ನಮ್ಮ ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವೂ ಆಗಿರುವುದರಿಂದ ಸಂವಿಧಾನೋಕ್ತ ಕರ್ತವ್ಯಗಳನ್ನು ನೆನಪಿಸ್ತಕ್ಕಂತಹ ಪಂಚಮಹಾಯಜ್ಞಗಳನ್ನು ಇವತ್ತು ನಾವು ಮಾಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಒಂದು ಪ್ರಯತ್ನವನ್ನು ಮಾಡಿದೆವು. ಅದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕಥೆಯನ್ನು ಹೇಳುವುದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಸನ್ಮಾನವನ್ನು ಮಾಡೋದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಹಾಗೂ ವಂದೇ ಮಾತರಂ ಹಾಡನ್ನು ಹಾಡುವುದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ವಿಶೇಷವನ್ನಾಗಿಸಲಾಯಿತು. ಹಬ್ಬದ ಪ್ರಾರಂಭವನ್ನು ಬೆಳಗಿನಿಂದ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವುದರ ಮುಖಾಂತರ ಚಾಲನೆ ನೀಡಲಾಯಿತು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಚ ಚಿದಾನಂದ ರೂಪ ಶಿವೋಹಂ. ಅದರ ನಂತರ ಪಂಚಮಹಾಯಜ್ಞಗಳನ್ನು ವಿಧಿವತ್ತಾಗಿ ಆಚರಿಸಲಾಯಿತು. ಪಿತೃಯಜ್ಞ, ಹೆತ್ತ ತಂದೆ ತಾಯಿಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ತಾಯಿಗೆ ಗೌರವವನ್ನು ಸಲ್ಲಿಸುವಂಥದ್ದು. ಋಷಿಯಜ್ಞ, ನಮಗೆ ಅಕ್ಷರವನ್ನು ಕೊಡ್ತಕ್ಕಂತಹ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು. ದೈವಯಜ್ಞ, ನಮ್ಮ ಸುತ್ತಮುತ್ತಲಿರತಕ್ಕಂತಹ ಸೂರ್ಯ ಚಂದ್ರಾದಿಗಳ ವಾಯು ಜಲ ನೀರು ಇವುಗಳಿಗೆಲ್ಲವೂ ಸಹಿತ ಗೌರವವನ್ನು ಸಲ್ಲಿಸುವಂತಹ ದೈವಯಜ್ಞ. ಓಂ ಮರಿಚಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಗ್ರಹಣಾಮಾದಿರಾದಿತ್ಯ ಲೋಕಕಲ್ಯಾಣಕಾರಕಂ ವಿಷಮಸ್ಥಾನ ಸಂಭೂತೋ ಪೀಡಾಹರತುಮಿರವಿಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇನ್ನು ಅದಾದ ನಂತರ ಭೂತಯಜ್ಞ. ಭೂತಯಜ್ಞ ಅಂತಂದರೆ ಸಕಲ ಜೀವರಾಶಿಗಳಿಗೆ, ಗಿಡಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವಂಥದ್ದು, ಆಹಾರವನ್ನು ಕೊಡತಕ್ಕಂಥದ್ದು ಒಂದು ದಿವ್ಯವಾದಂತಹ ಒಂದು ಯಜ್ಞವೇ ಆಗಿದೆ. ಅದನ್ನು ಸಹಿತ ವಿಧಿವತ್ತಾಗಿ ಆಚರಿಸಲಾಯಿತು. ಅದರ ನಂತರ ಮನುಷ್ಯಯಜ್ಞ, ಸಹಾಯವನ್ನು ಮಾಡುತ್ತಾ ಸಹಬಾಳ್ವೆಯನ್ನು ನಡೆಸುತ್ತಾ ಸುತ್ತಮುತ್ತಲಿರತಕ್ಕಂತಹ ಎಲ್ಲ ಜನರೊಂದಿಗೆ ಒಂದು ಅನ್ಯೋನ್ಯತೆಯಿಂದ ಬದುಕುವಂಥದ್ದು ಮನುಷ್ಯಯಜ್ಞ ಆಗಿರುವಂಥದ್ದು. ಪಂಚಮಹಾಯಜ್ಞ ಆದ ನಂತರ ಭಕ್ತಿ ಯೋಗಕ್ಕೆ ಮಹತ್ವವನ್ನು ಕೊಡುವಂಥ ಉದ್ದೇಶದಿಂದ ಲೋಕೇಶ್ವರ ದೇವಸ್ಥಾನ, ದುರ್ಗಾಮಾತೆಯ ದೇವಸ್ಥಾನ, ಮಾರುತೇಶ್ವರ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಲಾಯಿತು. ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ದಿನವೇ ಜನ್ಮದಿನವಾಗಿದೆ. ಇವತ್ತಿನ ದಿನದ ಮಹತ್ವ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಆದಂತಹ ದಿನ. ಆದ್ದರಿಂದ ಅವರ ಭಾವಚಿತ್ರಕ್ಕೆ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ನಾವು ಪೂಜೆಯನ್ನು ಮಾಡೋದ್ರ ಮುಖಾಂತರ ಗೌರವವನ್ನು ಸೂಚಿಸಿ ಈ ಒಂದು ಬರ್ತ್ಡೇಯನ್ನು ಆಚರಣೆ ಮಾಡೋಣ. ಅದರ ಜೊತೆಗೆ ಬರ್ತ್ಡೇ ಅಂತಂದರೆ ಕೇವಲ ಕೇಕನ್ನು ಕಟ್ ಮಾಡುವಂಥ ಒಂದು ದಿನ ಅಲ್ಲ. ಬರ್ತ್ಡೇ ಅಂತಂದರೆ ನಮ್ಮ ಹುಟ್ಟಿನ ಜೊತೆಗೆ ನಮ್ಮ ತಾಯಿಯೂ ಸಹಿತ ಪುನರ್ಜನ್ಮವನ್ನು ಪಡೆದಿರತಕ್ಕಂಥದ್ದು, ಸಾಕಷ್ಟು ನೋವನ್ನು ಪಡೆದುಕೊಂಡು ಪುನರ್ಜನ್ಮವನ್ನು ಪಡೆದಿರತಕ್ಕಂತಹ ಒಂದು ದಿನವಾಗಿದೆ. ಅದಕ್ಕೆ ರಾಮಾಯಣದ ಒಂದು ಮಾತು ಬರ್ತೈತಿ. ಅದೇನಪ್ಪ ಅಂತಂದ್ರೆ, ಜನ್ನೇ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ನಮ್ಮ ತಾಯಿಯ ಒಂದು ತ್ಯಾಗವನ್ನು ಹಾಗೂ ನಮ್ಮ ಮಾತೃಭೂಮಿಯನ್ನು ನೆನೆಸಿಕೊಳ್ಳುವಂತಹ ದಿನವೇ ನಮ್ಮ ಜನ್ಮದಿನ ಆಗಿರುವಂಥದ್ದು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ पुलकितयामिनी पुलकुसुमिता सुमधुरशोभिनी सुवासिनी सुमधुरभाषिणी
ಮಿತ್ರದೇವೋ ಭವ ಆಚಾರ್ಯ ದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಅತಿಥಿ ದೇವೋ ಭವ ಇದನ್ನ ಮುಖ್ಯವಾಗಿ ಬರ್ತ್ಡೇ ಸೆಲೆಬ್ರೇಷನ್ ದಿವಸನೇ ಅನ್ಬೇಕಿದ್ದು. ಮಾತೃ ದೇವೋ ಭವ, ಫಸ್ಟ್ ದೇವ್ರು ಯಾರು? ತಾಯಿ. ನೆಕ್ಸ್ಟ್ ಪಿತೃ ದೇವೋ ಭವ. ನೆಕ್ಸ್ಟ್ ಆಚಾರ್ಯ ದೇವೋ ಭವ. ಆಚಾರ್ಯ ಅಂತಂದ್ರೆ ಗುರು. ನೆಕ್ಸ್ಟ್ ಅತಿಥಿ ದೇವೋ ಭವ, ನಮ್ಮ ಮನೆಗೆ ಯಾರು ಬರ್ತಾರಲ್ಲ ಅವರು ದೇವರ ಸ್ವರೂಪ ಅಂತ ತಿಳ್ಕೊಂಡ್ರೆ ಅವ್ರ ಸೇವೆ ಮಾಡ್ಬೇಕು. ಇದನ್ನ ಬರ್ತ್ಡೇ ದಿವಸ, ಪ್ರತಿ ಬರ್ತ್ಡೇ ದಿವಸ ನಾವು ನೆನಪು ಮಾಡ್ಕೊಂಡಿವಪ್ಪ ಅಂತಂದ್ರೆ ವಿ ವಿಲ್ ಬಿ ಗುಡ್ ಸಿಟಿಜನ್. ಸರ್ ನಮ್ಮ ಫ್ರೆಂಡಿನ ಮಗಳಿಗೆ ಎಷ್ಟನೇ ಕ್ಲಾಸ್ ನೀನು? 6ನೇ ಕ್ಲಾಸ್. ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೋರಿ ಟೆಲ್ಲಿಂಗ್ ಒಳಗೆ ಫಸ್ಟ್ ಬಂದ. ಎಲ್ಲರೂ ಕ್ಲಾಪ್ಸ್ ಮಾಡಿ ಪ್ಲೀಸ್. ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೋರಿ ಟೆಲ್ಲಿಂಗ್ ಒಳಗೆ ಫಸ್ಟ್ ಬಂದ. ಅದ್ರ ಸಲುವಾಗಿ ಈ ಅಕೇಜನ್ದಾಗ ಈಗ ಒಂದು ಸಣ್ಣ ಸನ್ಮಾನ ಮಾಡುವಂತ ಒಂದು ವಿಚಾರ ಮಾಡಿದ್ದೀವಿ. ಅದ್ರ ಸಲುವಾಗಿ ಹಾರ ತೊಗೊಂಡ್ತೀವಿ ಸರ್. ಗಿಫ್ಟ್ ಕೊಡೋದನ್ನ बैटरी हिट्री सर ने ಹ್ಯಾಪಿ ಬರ್ತ್ಡೇ Happy birthday to you. Happy birthday